ದೇವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರತ್ತಾಳ ಗ್ರಾಮದಲ್ಲಿ ಸಂಪೂರ್ಣ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿಯನ್ನು ಸಾರ್ವಜನಿಕರ ಮನೆಗಳ ಕೆಲವೊಂದು ಸಾರ್ವಜನಿಕರು ತಮ್ಮ ಬಚ್ಚಲು ಮನೆಯ ನೀರನ್ನು ಮತ್ತು ಬಟ್ಟೆ ಹೋಗಿದ್ದು ನೀರನ್ನು ಸಂಪೂರ್ಣ ರೋಡಿಗೆ ಬಿಟ್ಟು ರೋಡಿಗೆ ಹರಿಸಿದ ನೀರು ಪೂರ ಗಬ್ಬೆದ್ದು ಕೆಸರುಗದ್ದೆಯಾಗಿದ್ದು ಕೂಳೆ ಮತ್ತು ಇವತ್ತು ನಾವು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಿಸಿದ ಮನವಿ ಸಲ್ಲಿಸುವುದೇನೆಂದರೆ ಆ ರತ್ತಾಳ ಗ್ರಾಮದ ಏನಪ್ಪ ಕೆಲವೊಂದು ಸಾರ್ವಜನಿಕರು ಕರವೇ ಸುರಪುರ ತಾಲೂಕಾ ಘಟಕದ ವತಿಯಿಂದ ಇಂದು ದೇವಿಕೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರತ್ತಾಳ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರತ್ತಾಳ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ಹಾಗೂ ಮಲಿನ ನೀರು ರಸ್ತೆಗಳ ಮೇಲೆ ಹರಿದು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಭೀತಿ ಎದುರಾಗಿದೆ. ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದಾಗಿ ಕರವೇ ಆರೋಪಿಸಿದೆ. ಈ ಸಂದರ್ಭದಲ್ಲಿ ಕರವೇ ಸುರಪುರ ತಾಲೂಕಾ ಅಧ್ಯಕ್ಷರಾದ ವೆಂಕಟೇಶ ನಾಯಕ ಭೈರಿಮರಡ್ಡಿ ಮಾತನಾಡಿ, ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಶಾಶ್ವತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಸಿದರು. ವೇಳೆ ಕರವೇ ತಾಲೂಕಾ ಆಟೋ ಘಟಕದ ಅಧ್ಯಕ್ಷ ಆನಂದ ಗುಡ್ಡಕಾಯಿ, ರತ್ತಾಳ ಗ್ರಾಮ ಶಾಖೆ ಅಧ್ಯಕ್ಷ ಭಾಗಣ್ಣ ಗುಡ್ಡಕಾಯಿ, ಮುಖಂಡರಾದ ಶ್ರೀಕಾಂತ ಯಾದಗಿರಕರ್, ಕೃಷ್ಣ ತಳವಾರ, ಹಣಮಂತ ಗಣಪೂರ, ಯಲ್ಲಪ್ಪ ತೆಲಗಾಣಿ, ಯಲ್ಲಪ್ಪ ಭಂಡಾರಿ, ಬಲಭೀಮ ಬಾದ್ಯಾಪುರ, ಅಶೋಕ ನಾಯಕ, ಮೌನೇಶ ಬಡಿಗೇರ, ದುರ್ಗಪ್ಪ ಬಿಲ್ಲವ್, ದೇವಪ್ಪ ಕರಿಕಲ್, ಮುದುಕಪ್ ಗುಡ್ಡಕಾಯಿ, ಲಚಮಣ್ಣ ಗುಡ್ಡಕಾಯಿ, ಭಗವಾನ್ ಗಣಪೂರ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.